ಮಾಮೂಲಾಗಿ ಅವಲಕ್ಕಿ ಮಾಡ್ಕೊಳ್ಳೋ ಬದಲು ಈ ರೀತಿ ಅವಲಕ್ಕಿ ಬಾತ್ನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಂಜೆ ತನಕ ಇಟ್ಟರೂ ಕೂಡ ಇದು ಸ್ವಲ್ಪನೂ ಗಟ್ಟಿಯಾಗಿ ಜಿಗಿ ಜಿಗಿ ಅನಿಸೋಲ್ಲ. ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮಾಮೂಲಾಗಿ ನಾವು ಅವಲಕ್ಕಿ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ರೀತಿ ಅವಲಕ್ಕಿ ಬಾತ್ನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿ ಇರುತ್ತೆ. ಮತ್ತು ಸಂಜೆ ತನಕ ಇಟ್ಟರೂ ಕೂಡ ಇದು ಜಿಗಿ ಜಿಗಿ ಅನಿಸಲ್ಲ, ಗಟ್ಟಿ ಅನಿಸಲ್ಲ, ಮೆತ್ತಗೆ ಹಾಗೇ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದು ತರಕಾರಿನ ಹಾಕಿ ಮಾಡೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ 2 ಸಾರಿ ನೀಟಾಗಿ. ಜಸ್ಟ್ ತೊಳೆದು ಇಟ್ಕೊಂಡ್ರೆ ಸಾಕು, ನೆನೆಸಿಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಗೋಡಂಬಿ, ಬಟಾಣಿ, ಕ್ಯಾರೆಟು, ಟೊಮಾಟೆ ಹಣ್ಣು, ಉಪ್ಪು, ಬೀನ್ಸು, ಈರುಳ್ಳಿ, ಒಂದು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ತೆಂಗಿನಕಾಯಿ ತುರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿ ತೊಗೊಳ್ಳಿ. ಮೊದಲಿಗೆ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ವಿ. ಇದನ್ನು ಹಾಕ್ಕೊಂಡು ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋದು ಬೇಡ, ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಯಾಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಗೋಡಂಬಿನ ಹಾಕ್ಕೊಳ್ತೀನಿ. ಗೋಡಂಬಿನೂ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ಅದು ಇನ್ನೊಂದು ಸ್ವಲ್ಪ 80% ಅಷ್ಟು ಆಗಿರುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ವಿ ಅಂತಂದರೆ ಗೋಡಂಬಿ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಏನಿತ್ತು ಅದೆಲ್ಲ ಗೋಲ್ಡನ್ ಬ್ರೌನ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಎಲ್ಲ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ದು ನಾನಿಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಬೀನ್ಸು ಮತ್ತು ತೊಗೊಂಡಿರೋವಂಥ ಕ್ಯಾರೆಟು ಹಾಗೆ ಹಸಿ ಬಟಾಣಿ ತೊಗೊಂಡಿದ್ವಿ. ಇಷ್ಟನ್ನು ಕೂಡ ಹಾಕ್ಕೊಳ್ಳೋಣ. ನೀವು ಕೂಡ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಸಂಜೆ ತನಕ ಇಟ್ಟರು ಕೂಡ ಇದು ಮೆತ್ತಗೆ ಹಾಗೇ ಇರುತ್ತೆ. ಹಾಗೆ ಆರಿದ ತಕ್ಷಣ ಇದು ಟೇಸ್ಟ್ ಚೇಂಜ್ ಆಗುತ್ತೆ ಅಂದರೆ ತಣ್ಣಗಾದ ತಕ್ಷಣ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಅಂದ್ಕೋಬೇಡಿ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಾದ್ರೂ ಕೂಡ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಒಂದು 50% ಬೇಯಿಸ್ಕೊಳ್ಳೋಣ. ಕ್ಯಾರೆಟು ಮತ್ತು ಬಟಾಣಿ, ಬೀನ್ಸ್ ಇದನ್ನೆಲ್ಲ 50% ಬೇಯಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ 2 ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ. ಇವಾಗ ಆ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಇದನ್ನು ಒಂದು 80% ಬೇಯಿಸ್ಕೋಬೇಕು. 100% ಅಂದರೆ ಪೂರ್ತಿಯಾಗಿ ಮೆತ್ತಗೆ ಆಗೋ ಥರ ಈ ತರಕಾರಿ ಯಾವುದನ್ನು ಬೇಯಿಸಬೇಡಿ, ರುಚಿ ಬರಲ್ಲ. ಜಸ್ಟ್ ಒಂದು 80% ಅಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಟೊಮೊಟೊ ಹಣ್ಣು ಬೇಗ ಮೆತ್ತಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಉಪ್ಪು ಹಾಕ್ತೀವಿ. ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು 80% ಅಷ್ಟು ಬೇಯಿಸ್ಕೊಳ್ಳೋಣ. ಉಪ್ಪೆಲ್ಲ ಕರಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕರಗಿದ ಮೇಲೇ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದೊಂದು ಕಡೆ ಗಂಟಾಗಿ ಹಾಗೆ ಸಿಕ್ಬಿಡುತ್ತೆ. ಹಾಗೆ ಸ್ನೇಹಿತರೆ, ಅಡುಗೆ ಮಾಡೋದಕ್ಕೆ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನೋ ಅವಸರಕ್ಕೆ ಬೇಗ ಮಾಡ್ಕೊಂಡು ತಿಂತೀವಿ ಅಂದರೆ ಟೇಸ್ಟಿ ಬರೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಅಡುಗೆ ಮಾಡಬೇಕಾಗತ್ತೆ. ಇವಾಗ ನಾನು ಅವಲಕ್ಕಿ ತೊಳೆದಿಟ್ಕೊಂಡಿದ್ನಲ್ವ, ಸೊ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗೊಜ್ಜು ಜೊತೆ. ಗ್ಯಾಸ್ ಫ್ಲೇಮು ಸಣ್ಣಕ್ಕೇನೆ ಇರಲಿ, ಜಾಸ್ತಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಸಿದೋಗ್ಬಿಡುತ್ತೆ. ಹಾಗೆ ಇದಕ್ಕೆ ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ, ಹಿಂಗೇನೆ ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ವಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಬಾತ್ ರೆಡಿ ಆಗುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ತುಂಬ ಇಷ್ಟಪಡ್ತೀರಾ. ರೆಗ್ಯುಲರ್ ಆಗಿ ಮಾಡೋ ಅವಲಕ್ಕಿಗಿಂತ ಇದು 10ರಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನೀವು ಇದಕ್ಕೇ ಅಡಿಕ್ಟ್ ಆಗಿಬಿಡ್ತೀರಾ. ಆಮೇಲೆ ಇದಕ್ಕೆ ತರಕಾರಿ ಹಾಕಿರೋದ್ರಿಂದ ಕೂಡ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತೀರಾ ಅಥವಾ ಇದೇ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ಇದೇ ರೀತಿ ರೆಸಿಪಿ ಜೊತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.